ಸರಿಯಾಗಿ ಮತದಾನ ಯೋಚನೆ ಮಾಡಿ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಕಲಿಸಿಬಿಟ್ಟಿದ್ರೆ ನಾವು ನಮ್ಮ ರಾಜ್ಯದ ದಿಕ್ಕು ಬದಲಾವಣೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಾವು ಅವರಿಗೆ ಧರಣಿ ಮಾಡೋದು ಕಲಿಸಿದ್ವಿ, ಜಾಥಾ ಮಾಡೋದು ಕಲಿಸಿದ್ವಿ, ಧಿಕ್ಕಾರ ಕೂಗೋದು ಕಲಿಸಿದ್ವಿ, ವೋಟ್ ಹಾಕೋದನ್ನು ಕಲಿಸ್ಲಿಲ್ಲ. ಬೇರೆಯವರು ಮಾಡಿದ್ದೇನು ಅಂದ್ರೆ, ನೀವು ಧರಣಿ ಮಾಡಿ, ಅರಬೆತ್ತಲೆ ಮೆರವಣಿಗೆ ಮಾಡಿ, ಜಾಥಾ ಮಾಡಿ, ಇದರಲ್ಲಿ ನಿಮ್ ಸಮಯ ಹೋಗ್ಲಿ, ಆದ್ರೆ ವೋಟ್ ಮಾತ್ರ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾವು ಹೇಳಿದವರು ವೋಟ್ ಹಾಕಿ ಅಂತ ಅವ್ರು ಹೇಳ್ಕೊಟ್ರು. ನಾವು ಅವ್ರ ಮಾತನ್ನು ಕೇಳಿದ್ದೀವಿ ಹೊರತು ದಲಿತ ಚಳುವಳಿಗಳ ನಾಯಕರುಗಳ ಮಾತನ್ನ ಕೇಳೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಇವತ್ತು ಒಬ್ಬ ದಲಿತ ನಾಯಕ